ಇದೀಗ ಸಿದ್ದನಗೌಡ ತುರ್ವಿಹಾಳ್ ವೇದಿಕೆ ಮೇಲೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಸಿದ್ದನಗೌಡ ತುರ್ವಿಹಾಳ್ ರಾಜಕೀಯದಲ್ಲಿ ಸಕ್ರಿಯವಾಗಿರುವ ಸಿದ್ದನಗೌಡ ಅವರು ಕಳೆದ 20 ವರ್ಷಗಳಿಂದ ಸಮಾಜ ಸೇವೆ ಮಾಡ್ತಿದ್ದಾರೆ. ವಿದ್ಯಾರ್ಥಿಗಳಿಗೆ ಪುಸ್ತಕ ವಿತರಣೆ, ಕೊಠಡಿ ಬೆಂಚ್, ಶಾಲಾ ಕಾಂಪೌಂಡ್ ನಿರ್ಮಾಣ ಸೇರಿದಂತೆ ಇವರ ನೆರವು ಅಪಾರ. ನಿರಂತರ ಆರೋಗ್ಯ ಸೇವೆ ಒದಗಿಸೋ ಇವರು ತುರ್ವಿಹಾಳ್ ಕ್ಷೇತ್ರದ ಅಭಿವೃದ್ಧಿಗೆ ಪಣ ತೊಟ್ಟಿದ್ದಾರೆ. ಇವರ ಪತ್ನಿ ರೂಪಾ ಸಿದ್ದನಗೌಡ ಜಿಲ್ಲಾ ಪಂಚಾಯಿತಿ ಸದಸ್ಯರು, ಸಹೋದರ ಬಸನಗೌಡ ತುರ್ವಿಹಾಳ್ ಶಾಸಕರು. ಸಹೋದರನ ಗೆಲುವಿಗೆ ಅವಿರತ ಶ್ರಮ ಹಾಕಿದ್ದಾರೆ ಸಿದ್ದನಗೌಡ. ಇವರಿಗೆ ಜಿ ಕನ್ನಡ ನ್ಯೂಸ್ ಯುವರತ್ನ ಅವಾರ್ಡ್ ನೀಡೋಕೆ ನಾವು ಹೆಮ್ಮೆ ಪಡುತ್ತೇವೆ. ಫಸ್ಟ್ ಹೇಳಬೇಕಂದ್ರೆ ತಮ್ಮ ಜಿ ಕನ್ನಡದ ಎಲ್ಲ ತಂಡದವರಿಗೂ ನನ್ನ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದರೆ ಇನ್ನು ಸಾಕಷ್ಟು ಜನ ಹಳ್ಳಿಯಲ್ಲಿ ಪ್ರತಿಮೆಗಳು ಇನ್ನು ಜಗ್ಗಿ ಜನ ಇದ್ದಾರೆ. ಬೇರೆ ಸಿಟಿ ಕಡೆ ಅಂತಲ್ಲ, ನಮ್ಮ ಉತ್ತರ ಕನ್ನಡ ಭಾಗದಲ್ಲಾಗಿರ್ಬೋದು. ಯಾಕಂದ್ರೆ ಹಳ್ಳಿಗಳಲ್ಲಿ ಬಡತನದಿಂದ ಎಲ್ಲರೂ ಕೂಲಿ ಕಾರ್ಮಿಕರು ಇಲ್ಲಿ ಹಳ್ಳಿಗೆ ಸಿಟಿಗೆ ಬರ್ತಾರೆ ದುಡಿಯೋಕ್ಕೆ. ಅಂಥವ್ರನ್ನ ಇಲ್ಲೇನು ಕಂಪ್ನಿ ಏನೇನು ಈಗೇನು ಈಗ ತೋರಿಸಿದ್ರಲ್ಲ ತಾವು, ಅಂಥವ್ರು ನಮ್ಮ ಭಾಗದಲ್ಲಿ ಬಂದು ಕೂಡ ಕಂಪ್ನಿಯನ್ನು ಹಾಕಿ ಹಳ್ಳಿ ಜನರು ನಮ್ಮ ಸಿಟಿ ಬರಲಾರ್ದಂಗೆ ಅಲ್ಲಿ ಅವರು ಉದ್ಯೋಗ ಕೊಟ್ಟು ದುಡಿಯೋಕೆ ಅವಕಾಶ ಮಾಡಿಕೊಡ್ಬೇಕಂತ ತಮ್ಮ ಜಿ ಕನ್ನಡ ಮುಖಾಂತರ ನಾನು ಇಷ್ಟಪಡ್ತೀನಿ. ಪ್ರತಿಯೊಂದು ಗೌರವ ಪುರಸ್ಕಾರಗಳು ಕೂಡ ಸಾಕಷ್ಟು ಜವಾಬ್ದಾರಿಯನ್ನು ಹೆಚ್ಚು ಮಾಡುತ್ತೆ ಸರ್. ಹಾಗಾಗಿ ನಿಮ್ಮ ಜವಾಬ್ದಾರಿ ಇನ್ನಷ್ಟು ಹೆಚ್ಚಾಗಿದೆ. ಈ ಕುರಿತು ನಿಮ್ಮ ಮುಂದಿನ ಪ್ಲಾನ್ಸ್ಗಳ ಬಗ್ಗೆ ಹೇಳ್ತಾರೆ. ಎಲ್ಲ ನಮ್ಮ ಯುವ ಮಿತ್ರರು ಮತ್ತು ಎಲ್ಲ ಯುವಕರು ನಮಗೆ ಭಾಳ ತುಂಬ ಸಪೋರ್ಟ್ ಮಾಡಿದ್ದಾರೆ. ಯಾಕಂತ ಇನ್ನೂ ಹೆಚ್ಚಿನ ರೀತಿ ನಾವು ಬೆಳಿಬೇಕಂತ ನಮ್ಮ ಹಿಂದಿರತಕ್ಕಂಥ ನನ್ನ ಆ ಟೀಮ್ ಗಟ್ಟಿ ಆಗ್ಬೇಕು. ಆ ಟೀಮ್ ಗಟ್ಟಿ ಆಯ್ತಪ್ಪ ನಾವು ಇನ್ನು ಎತ್ತರಕ್ಕೂ ಬೆಳೆಯೋಕ್ಕೆ ನಾವು ಅನುಕೂಲ ಆಗುತ್ತೆ. ಎಲ್ಲ ನನ್ನ ಗೆಳೆಯರಿಗೂ, ನನ್ನ ಮಿತ್ರರಿಗೂ, ಎಲ್ಲ ನಮ್ಮ ಕ್ಷೇತ್ರದ ಮುಖಂಡರಿಗೂ ನಾನು ತುಂಬ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತೊಮ್ಮೆ ಅಭಿನಂದನೆಗಳು ಸರ್. ಥ್ಯಾಂಕ್ ಯು.